So, my dear students of first QC, so in last class we discussed about the introduction about the chemistry and their branches and importance of chemistry, especially in case of cancer and AIDS, and now and also the nature of matter. So now we move on to the classification of matter on macroscopic level. ಮ್ಯಾಕ್ರೋಸ್ಕೋಪಿಕ್ ಲೆವೆಲಲ್ಲಿ ಮ್ಯಾಟರ್ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಅಂತೇಳಿ. ಸೊ ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ into two types. One is mixtures and pure substances. One is the mixtures, second one is pure substances. And the mixture is further classified into two types. One is homogeneous and second one is heterogeneous. And again the pure substances are again further classified into two types. One is an element and second one is a compound. So this is the classification of matter on macroscopic level. First, the matter is classified into mixtures and pure substances, and the mixture is again further classified into homogeneous mixtures, heterogeneous mixtures, and the pure substance is again further classified into elements and compounds. So let's discuss in detail what is a mixture. So a mixture means it consists of two or more substances present in any ratio. Mixtures are further classified to two types, that is homogeneous mixtures and heterogeneous mixture ಅಂತ ಕೊಟ್ಟಿದ್ದಾರೆ. ಸೊ ಇದು ಸ್ಟೇಟ್ಮೆಂಟ್ ನೋಡೋದಾದರೆ ಎ ಮಿಕ್ಸ್ಚರ್ ಮೀನ್ಸ್ ಇಟ್ ಕನ್ಸಿಸ್ಟ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಎನಿ ರೇಷಿಯೋ. ಮಿಕ್ಸ್ಚರ್ ಮೀನ್ಸ್ ನಮಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂದರೆ 3, 4 ಆಗಿರ್ಬೋದು, 5 ಇರ್ಬೋದು, ಎಷ್ಟೇ ಇರ್ಬೋದು. ಸೊ ಹಾಗಾಗಿ it consists of two or more substance present in any ratio. ಎನಿ ರೇಷಿಯೋ ಅಂತ ಬರೋದಾದರೆ ನಾನು ನಿಮಗೆ ಒಂದು ತುಂಬ ಒಳ್ಳೆ ಎಕ್ಸಾಂಪಲ್ ಕೊಡೋದಾದರೆ, ನಿಮ್ಮ ಮನೆಯಲ್ಲಿ ಯಾವತ್ತಾದರೂ ಬೋರ್ ಆದಾಗ ನೀವು ಈ ಚುರುಮುರಿಯನ್ನು ಮಾಡ್ತೀರ ಅಲ್ವಾ? ಚುರುಮುರಿಯನ್ನು ಮಾಡ್ತೀರ. ಚುರುಮುರಿ ಮಾಡುವಾಗ ಏನು ಮಾಡ್ತೀವಿ ನಾವು? ಪೂರಿ ತಗೊಂಡಿರ್ತೀವಿ, ಜೊತೆಗೆ ಒಂದಷ್ಟು ಖಾರ ಅಲ್ವಾ, ಜೊತೆಗೆ ಖಾರ ಜೊತೆಗೆ ಇನ್ನೇನು ತಗೊತೀವಿ? ಕಡಲೆಬೀಜ, ಆಮೇಲೆ ಕಡಲೆಬೀಜದ ಜೊತೆಗೆ ಕರಿಬೇವು ಅಲ್ವಾ, ಕರಿಬೇವು ಆದಮೇಲೆ ಇನ್ನೇನು ಹಾಕ್ತೇವೆ? ಈರುಳ್ಳಿ ಜೊತೆಗೆ ಈರುಳ್ಳಿ ಆದಮೇಲೆ ಹೀಗೆ ಸುಮಾರು ತಗೊತೀವಿ. ಇಲ್ಲಿ ಏನೋ ಒಂದಷ್ಟು ಮಿಕ್ಸ್ಚರ್ಸ್ ತೊಗೊಂಡಿದ್ದೀವಿ. ಇಲ್ಲಿ ಪೂರಿ ಅನ್ನೋದು ಜಾಸ್ತಿ ಇರುತ್ತೆ, ಇಟ್ಸ್ ಮೋರ್ ಅಲ್ವಾ, ಇಟ್ ಈಸ್ ಎ ಮೋರ್ ಕ್ವಾಂಟಿಟಿ. 2 ಲೀಟ್ರ್ ಪೂರಿ ಇದೆ ಅಂತ ತಿಳ್ಕೊಳ್ಳೋದು. 2 ಲೀಟ್ರ್ ಪೂರಿ. ಇದಕ್ಕೆ ಕರಿಬೇವು 2 ಲೀಟ್ರ್ ಹಾಕ್ತೀರಾ? ಇಲ್ಲ, ತುಂಬ ಕಡಿಮೆ ಇರುತ್ತೆ, ಕಡಿಮೆ ಅಲ್ವಾ. ಏನೊಂದು 2 ಕಡ್ಡಿಯಿಂದ ಸೇರಿ ಒಂದು 15 ಇರ್ತವೆ ಅಂತ ತಿಳ್ಕೊಳ್ಳಿ. 15 ಎಸ್ಳುಗಳನ್ನು ಹಾಕಿರ್ತೀರ. ಆಮೇಲೆ ಖಾರ ಒಂದು 200 ಗ್ರಾಮ್ ಹಾಕಿರ್ತೀರ ಅಂತ ತಿಳ್ಕೊಂಡು. ಕಡಲೆಬೀಜ ಏನೊಂದು 100 ಗ್ರಾಮ್ ಹಾಕಿರ್ತೀರ, ಕೆಲವೊಬ್ರು ಜಾಸ್ತಿ ಒಂದು 105 ಗ್ರಾಮ್. ಈರುಳ್ಳಿ ಒಂದು 2. ಇಲ್ಲಿ ದ ಮಿಕ್ಸ್ಚರ್ ಮೀನ್ಸ್ ನಿಮಗೀಗ ಅರ್ಥ ಆಯಿತು. ಮಿಕ್ಸ್ಚರ್ ಮೀನ್ಸ್ ಇಟ್ ಈಸ್ ಎ ಕನ್ಸಿಸ್ಟ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಎನಿ ರೇಷಿಯೋ. ಒಂದು ಜಾಸ್ತಿ ಇರ್ಬೋದು, ಇನ್ನೊಂದು ಕಡಿಮೆ ಇರ್ಬೋದು, ಅಥವಾ ತೀರಾ ಕಡಿಮೆ ಇರ್ಬೋದು. ಕೆಲವೊಂದು ಸರ್ತಿ ಚಿಟಿಕೆಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಯಾವುದಕ್ಕೆ? ನಿಮ್ಮ ಚುರುಮುರಿಗೆ. ಹಾಗಾಗಿ ಸೊ ಇಲ್ಲಿ ಮಿಕ್ಸ್ಚರ್ಸ್ ಬಗ್ಗೆ ಮಾತಾಡುವಾಗ ಇಟ್ ಕನ್ಸಿಸ್ಟ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಎನಿ ರೇಷಿಯೋ ಆಯಿತು. present in any ratio, and the mixture is again further classified into two types. One is
ಹೋಮೋಜೀನಿಯಸ್ ಆ್ಯಂಡ್ ಹೆಟ್ರೋಜೀನಿಯಸ್ ಅಂತ ಹೇಳ್ತಾರೆ. ಸೊ ಹೋಮೋಜೀನಿಯಸ್ ಅಂದರೆ ಏನು? ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಇದರ ಕ್ಲಾಸಿಫಿಕೇಷನ್ ಇದರಲ್ಲಿ ಹೆಸರಲ್ಲೇ ಹೇಳುತ್ತೆ, ಹೆಸರಲ್ಲೇ ಹೇಳ್ಬಿಡುತ್ತೆ ಅದು ಹೋಮೋಜೀನಿಯಸ್ ಯಾಕೆ ಅಂತೇಳಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಅಲ್ಲಿ ನಮಗೆ ಪದನೂ ಸಮೇತ ನಮಗೆ ಅದರ ಇಂಡಿಕೇಟ್ ಮಾಡುತ್ತೆ. ಹೋಮೋ ಅಂತ ಬಂದರೆ ಸೇಮ್, ಹೋಮೋ ಮೀನ್ಸ್ ಸೇಮ್. ಎ ಜೀನಿಯಸ್ ಮೀನ್ಸ್ ಫೇಸ್, ಫೇಸ್ ದಟ್ ಈಸ್ ಸೇಮ್ ಫೇಸ್, ಸೇಮ್ ಫೇಸ್. ಸೇಮ್ ಫೇಸ್ ಅಂದರೆ ಯೂನಿಫಾರ್ಮಿಟಿ ಇರೋದು. ನಿಮ್ಗೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಬರ್ತೀರ ಕಾಲೇಜ್ಗಳಿಗೆ ಅಥವಾ ಹಿಂದೆ ಹೈಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿದ್ರು. ಕೆಲವೊಬ್ಬರು ಈ ಮೊದಲಲ್ಲಿ ನಾನು ಯೂನಿಫಾರ್ಮ್ ಹಾಕಿಲ್ಲ ಅಂದರೆ 3 ಬಿಟ್ಟು ನಾವೇನು ಮಾಡೋಕ್ಕೆ ಬರೋಲ್ಲ, ಏನು ಅದನ್ನು ಹೇಳೋಕ್ಕಾಗ್ತ ನಾವು ಯಾಕಪ್ಪ ನೀನು ಯೂನಿಫಾರ್ಮ್ ಹಾಕಿಲ್ಲ ಅಂತ ನಾವು ಕೇಳೋಕ್ಕೆ ಬರೋಲ್ಲ. ಬಟ್ ಇಲ್ಲಿ ನಮ್ಮ ಕಾಲೇಜಲ್ಲೂ ಸಮೇತ ನಾವು ಯೂನಿಫಾರ್ಮ್ ಹಾಕ್ಸ್ತೀವಿ. ಯೂನಿಫಾರ್ಮ್ ಹಾಕಿಲ್ಲ ಅಂದರೆ 1-2 ಸತಿ ಎಕ್ಸ್ಕ್ಯೂಸ್ ಕೊಡ್ತೀವಿ. ಕೆಲವು ಸತಿ ಕೆಲವೊಬ್ರು ಲೇಟಾಗಿ ಸಿಕ್ಕಿರುತ್ತೆ, ಕೆಲವೊಬ್ರಿಗೆ ಮುಂಚೆ ಸಿಕ್ಕಿರುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ದ ನೀಡ್. ಬಟ್ ಯೂನಿಫಾರ್ಮನ್ನು ಆದಷ್ಟು ಬೇಗ ಇಲ್ಲಿ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನಮಗೆ ಏನು ಯೂನಿಫಾರ್ಮ್ ಅಂದರೆ ದಟ್ ಈಸ್ ಸೇಮ್ ಅಂತ. ನಾವು ಎಲ್ಲ ಒಂದು ಶಾಲೆ ಆಗಿರ್ಬೋದು, ಒಂದು ಕಾಲೇಜ್ ಆಗಿರ್ಬೋದು, ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡ್ತಾರೆ. ದಟ್ ಯೂನಿಫಾರ್ಮಿಟಿ ಈಸ್ ಮೇಂಟೈನ್ಡ್ ಮೀನ್ಸ್ ದಟ್ ಮೀನ್ಸ್ ವಿ ಆರ್ ಇನ್ ಎ ಸೇಮ್ ಫೇಸ್. ನಮ್ಮನ್ನು ನೋಡಿದ ತಕ್ಷಣ, ಒಂದು ಯೂನಿಫಾರ್ಮ್ ನೋಡಿದ ತಕ್ಷಣ ಈ ಮಕ್ಕಳು ಇಂಥ ಶಾಲೆಯವರು ಅಥವಾ ಇಂಥ ಕಾಲೇಜವರು ಅಂತ ಐಡೆಂಟಿಫೈ ಮಾಡ್ತಾರೆ. ಅಲ್ಲಿ ಯಾರು ಹೆಂಗೆ ಅಂತ ಗೊತ್ತಾಗಲ್ಲ. ಆ ಯೂನಿಫಾರ್ಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಈ ಕಾಲೇಜವನು ಅಥವಾ ಇಂಥ ಶಾಲೆಯವನು ಅಂತ ಗೊತ್ತಾಗುತ್ತೆ. ದಟ್ ಮೀನ್ಸ್ ದೇ ಆರ್ ಆಲ್ ಸೇಮ್. ಅಲ್ಲಿ ಯಾವುದೇ ಜಾತಿ ಧರ್ಮ ಏನು ಬರೋಲ್ಲ. ಏನಾದ್ರು ಕಾಣುತ್ತಾ? ಏನು ಕಾಣಲ್ಲ. ಆ ಯೂನಿಫಾರ್ಮ್ ಕಲರ್ ಮಾತ್ರ ಕಾಣುತ್ತೆ. ದಟ್ ಮೀನ್ಸ್ ಸೇಮ್ ಕಲರ್ ಇಂಡಿಕೇಟ್ಸ್. ಹಾಗಾಗಿ ಹೋಮೋ ಅಂದರೆ ಸೇಮ್, ಜೀನಿಯಸ್ ಅಂದರೆ ಫೇಸ್ ಆಗುತ್ತೆ. ದಟ್ ಈಸ್ ಸೇಮ್ ಫೇಸ್. ಹಾಗಾಗಿ ಸೊ ದ ಹೋಮೋಜೀನಿಯಸ್ ಮಿಕ್ಸ್ಚರ್ ಮೀನ್ಸ್ ದಟ್ ಈಸ್ ದ ಕಂಪ್ಲೀಟ್ಲಿ ಇನ್ ಎ ಹೋಮೋಜೀನಿಯಸ್ ಮಿಕ್ಸ್ಚರ್ components are completely mixed with each other. Components are completely mixed with each other and its composition is uniform throughout it. And its composition is uniform throughout it. Suppose example is a salt solution ಮತ್ತು sugar solution ಅಂತ ಹೇಳಿದೆ. ಹಾಗಾಗಿ ಇಲ್ಲಿ the homogeneous mixture means they are completely mixed with each other. At the same time, the composition is uniform throughout it. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಪೂರಿ ಇದೆ, ಒಂದು ಕಾಫಿ ಇದೆ, ಒಂದು ಮಿಲ್ಕ್ ಶೇಕ್ ಇದೆ, ಚಾಕ್ಲೇಟ್ ಇದೆ, ಕೋಲ್ಡ್ ಟೊಮೆಟೊ ಸೂಪ್ ಇದೆ, ಆರೆಂಜ್ ಜ್ಯೂಸ್ ಇದೆ, ಆರೆಂಜ್ ಜ್ಯೂಸ್. ಜೊತೆಗೆ ನಾವು ಇನ್ನೊಂದು ಏನು ಹೇಳಿದ್ವಿ, ನಾವು ಸಾಲ್ಟ್ ಸೊಲ್ಯೂಷನ್ ಇದೆ. ಒಂದು ಕಂಟೈನರಿಗೆ ನೀರು ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾನು ಒಂದಷ್ಟು ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಏನು? ಸಾಲ್ಟ್. ಸೊ ಅದನ್ನು ನೀಟಾಗಿ ಸ್ಟರ್ ಮಾಡಿದ್ರೆ ನನಗೆ ದಿಸ್ ಈಸ್ ಪ್ರೊಡ್ಯೂಸ್ ಎ ಸಾಲ್ಟ್ ಸೊಲ್ಯೂಷನ್. ಅದೇ ಥರ ನೀರು ಏನು ಶುಗರ್ ಹಾಕಿದ್ರೆ ಶುಗರ್ ಸೊಲ್ಯೂಷನ್ ಆಗಿದೆ. ಕ್ಯಾನ್ ಯು ಐಡೆಂಟಿಫೈ ವೇರ್ ದ ಸಾಲ್ಟ್ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಇನ್ ದಟ್ ಸಾಲ್ಟ್ ಸೊಲ್ಯೂಷನ್? ಅಲ್ವಾ? ಇಡೀ ಕಂಟೈನರಲ್ಲಿ ನಮಗೆ ನೀವು ಎಕ್ಸಾಕ್ಟಾಗಿ ಹೇಳ್ತೀರಾ ಇಲ್ಲಿ ಮಾತ್ರ ಸಾಲ್ಟ್ ಪಾರ್ಟಿಕಲ್ ಇದೆ ಅಥವಾ ಇಲ್ಲಿ ಇದೆ ಅಥವಾ ಇಲ್ಲಿದೆ ಅಂತ ಹೇಳಕ್ಕೆ ಬರಲ್ಲ. ಅದೇನಾಗಿರುತ್ತೆ? ಯೂನಿಫಾರ್ಮ್ ಥ್ರೂಔಟ್. ದಟ್ ದ ಕಂಪೋಸಿಷನ್ಸ್ ಆರ್ ಯೂನಿಫಾರ್ಮ್ ಥ್ರೂಔಟ್ ಇಟ್. ಅಲ್ಲಿ ಕಂಪ್ಲೀಟಾಗಿ ಅಲ್ಲಿ ಡಿಸಾಲ್ವ್ ಆಗಿರ್ತವೆ. ಹಂಗೆ ಇಲ್ಲೂ ಕೂಡ ಪೂರಿನಲ್ಲಿ ನಮಗೆ ಇಲ್ಲಿ ಹುಳಿನೂ ಇರುತ್ತೆ, ಖಾರನೂ ಇರುತ್ತೆ, ಎಲ್ಲ ಮಿಕ್ಸ್ ಆಗಿದೆ. ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿರೋದು. ಬಟ್ ಕಲರ್ ಗ್ರೀನ್ ಕಲರ್ ಕಾಣುತ್ತೆ. ಇಲ್ಲಿ ಕ್ಯಾನ್ ಯು ಐಡೆಂಟಿಫೈ ಇಲ್ಲಿ ಎಲ್ಲಿ ಹುಳಿ ಇದೆ ಅಥವಾ ಈ ಪಾಟಲ್ಲಿ ಮಾತ್ರ ಹುಳಿ ಇದೆ, ಇಲ್ಲಿ ಹುಳಿ ಇದೆ, ಇಲ್ಲಿ ಖಾರ ಇದೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಈ ಕಾಫಿನಲ್ಲೂ ಸಮೇತ ಹಾಲಿದೆ, ಜೊತೆಗೆ ನಮಗೆ ಒಂದಷ್ಟು ಶುಗರ್ ಪಾರ್ಟಿಕಲ್ಸ್ ಇದ್ದಾವೆ, ಜೊತೆ ಕಾಫಿ ಕೂಡ ಆ್ಯಡ್ ಮಾಡಿದೆ. ನಮಗೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾ ಇಲ್ಲಿ ಮಾತ್ರ ಕಾಫಿ ಪಾರ್ಟಿಕಲ್ ಇದೆ ಅಥವಾ ಇಲ್ಲಿದೆ ಅಥವಾ ಶುಗರ್ ಇಲ್ಲಿದೆ ಎಲ್ಲೂ ಅಥವಾ ಕೆಳಗಡೆ ಈ ಬಾಟಮಲ್ಲಿದೆ, ಏನೂ ಹೇಳಕ್ಕೆ ಬರೋಲ್ಲ. ಹಿಂಗೆ ಮಿಲ್ಕ್ ಶೇಕಲ್ಲೂ ಸಮೇತ ಹಾಲಿರುತ್ತೆ, ಸಕ್ಕರೆ ಇರುತ್ತೆ, ಈ ಪರ್ಟಿಕ್ಯುಲರ್ ಫ್ಲೇವರ್ಗೆ ಬೇರೆ ಬೇರೆ ಕಲರ್ ಹಾಕಿರುತ್ತೆ. ನೀವು ಕರೆಕ್ಟಾಗಿ ಹೇಳ್ಬೋದು ಇಲ್ಲಿ ಮಾತ್ರ ಪಿಂಕ್ ಕಲರ್ ಇದೆ, ಇಲ್ಲಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ದಟ್ ಈಸ್ ಯೂನಿಫಾರ್ಮ್.
ಹಾಗೆ ಆರೆಂಜ್ ಜ್ಯೂಸಲ್ಲೂ ಸಮೇತ ಇಲ್ಲಿ ಶುಗರ್ ಇದೆ ಅಂತ ಹೇಳೋಕ್ಕೆ ಅಥವಾ ಇಲ್ಲಿ ಶುಗರ್ ಇದೆ, ಮೇಲ್ಗಡೆ ಮಾತ್ರಕ್ಕೆ ಏನು ಕಿತ್ತಳೆ ಹಣ್ಣಿನ ಫ್ಲೇವರ್ ಇದೆ, ಕೆಳಗಡೆ ಕಿತ್ತಳೆ ಹಣ್ಣಿನ ಫ್ಲೇವರ್ ಇಲ್ಲ ಅಂತ ಹೇಳಕ್ಕೆ ಬರೋದು. ಹಾಗೆ ಪ್ರತಿಯೊಂದು ಎಕ್ಸಾಂಪಲ್ ತಗೊಂಡಾಗಲೂ ಸಮೇತ ಅಲ್ಲಿ ಕಾಂಪೊನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್ ಅಟ್ ದ ಸೇಮ್ ಟೈಮ್ ಕಾಂಪೋಸಿಷನ್ ಆರ್ ಯೂನಿಫಾರ್ಮ್ ಥ್ರೂಔಟ್ ಇಟ್. ಇಡೀ ಕಾಂಪೋಸಿಷನ್ ಏನಾಗುತ್ತೆ, ಯೂನಿಫಾರ್ಮಿಟಿಯನ್ನು ಐಡೆಂಟಿಫೈ ಮಾಡುತ್ತೆ ಅಥವಾ ಎಕ್ಸಿಬಿಟ್ ಮಾಡುತ್ತೆ. ಜೊತೆಗೆ ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ಮಿಕ್ಸ್ ಆಗ್ತದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಕಾಂಪೋಸಿಷನ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ ವಿತ್ ಈಚ್ ಅದರ್ ಅಟ್ ದ ಸೇಮ್ ಟೈಮ್ ದ ಕಂಪೋಸಿಷನ್ ಆರ್ ಯೂನಿಫಾರ್ಮ್ ಥ್ರೂಔಟ್ ಇಟ್. ದಟ್ ವಿಲ್ ಬಿ ಕಾಲ್ಡ್ ಆಸ್ homogeneous mixtures. Next is heterogeneous mixtures ಅಂತ ಬರುತ್ತೆ. ಸೊ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಮೀನ್ಸ್ ನಾನು ಆಗಲೇ ಹೇಳಿದೆ ಅದು ಉಲ್ಟಾ. ಹೆಟಿರೋ ಫಸ್ಟ್ ಡಿಸ್ಕಸ್ ಮಾಡೋಣ. ಹೆಟಿರೋ ಮೀನ್ಸ್ ಡಿಫರೆಂಟ್. ಹೆಟ್ರೋ ಅಂದ್ರೇನು? ಡಿಫರೆಂಟ್. ಜೀನಿಯಸ್ ಮೀನ್ಸ್ ಅಗೇನ್ ಎ ಫೇಸ್, ಅಂದರೆ ಡಿಫರೆಂಟ್ ಫೇಸ್ ಇರ್ಬೋದು. ಇಲ್ಲಿ ನೋಡ್ಬೋದು ಒಂದು ಕೈನಲ್ಲಿ ನಮಗೆ ಬೇರೆ ಬೇರೆ ಬಣ್ಣದ ಸ್ಟೋನ್ಗಳಿದ್ದಾವೆ ಅಥವಾ ಚಾಕ್ಲೇಟ್ಸ್ಗಳಿದ್ದಾವೆ. ಜನರು ಹೇಳ್ಬೋದು ಚಾಕ್ಲೇಟ್ಸ್ ಬೇರೆ ಬೇರೆ ಫ್ಲೇವರ್. ಒಂದು ವೈಟ್ ಕಲರ್ ಇದೆ, ಒಂದು ಯೆಲ್ಲೋ ಕಲರ್ ಇದೆ, ಆರೆಂಜ್ ಕಲರ್ ಇದೆ, ರೆಡ್ ಕಲರ್ ಇದೆ, ಗ್ರೀನ್ ಕಲರ್ ಇದೆ, ಪಿಂಕ್ ಕಲರ್ ಇದೆ. ಸೊ ಬೇರೆ ಬೇರೆ ಥರದ ಚಾಕ್ಲೇಟ್ಸ್ಗಳಿದ್ದಾವೆ ಇಲ್ಲಿ. ದಟ್ ಇಂಡಿಕೇಟ್ಸ್ ಡಿಫ್ರೆಂಟ್ ಫೇಸಸ್ ಅಲ್ವಾ. ನೋಡಿದ ತಕ್ಷಣ ಕಣ್ಣಿಗೆ ನಮಗೆ ಕಾಣಬೇಕು. ಅಲ್ಲಿ ನಮಗೆ ಆ ಹೋಮೋಜಿನಿಯಸಲ್ಲಿ ನಾವು ಎಷ್ಟೇ ಏನು ಅಲ್ಟ್ರಾ ಮೈಕ್ರೋಸ್ಕೋಪ್ ಬಳಸ್ಕೊಂಡು ನಾವು ನೋಡೋದು ಸಮೇತ ಪರ್ಟಿಕ್ಯುಲರಾಗಿ ಕಂಪೋಸಿಷನ್ ಇದೇ ಭಾಗದಲ್ಲಿದೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆದರೆ ಹೆಟ್ರೋಜಿನಿಯಸ್ ನಮ್ಮ ಕಣ್ಣಿಗೆ ಕಾಣುತ್ತೆ, ಬೇರೆ ಬೇರೆ ಕಲರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಫೇಸ್ಗಳು ಕಾಣ್ತವೆ. ಹಾಗಾಗಿ ದ ಕಂಪೋಸಿಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂಔಟ್ ಇಟ್. ದಟ್ ಮೀನ್ಸ್ ದೇ ಆರ್ ನಾಟ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್. ಯಾವುದೇ ಕಾರಣಕ್ಕೂ ಕಂಪ್ಲೀಟಾಗಿ ಮಿಕ್ಸ್ ಆಗಲ್ಲ. ಜೊತೆಗೆ ಕಂಪೋಸಿಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂಔಟ್ ಇಟ್. ದಟ್ ವಿಲ್ ಬಿ ಕಾಲ್ಡ್ ಆಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಅದಕ್ಕೆ ಎಕ್ಸಾಂಪಲ್ ಕೊಟ್ಟರೆ ಆಯಿಲ್ ಇನ್ ವಾಟರ್. ನಾವು ನೀರಿಗೆ ಎಣ್ಣೆಯನ್ನು ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗಲ್ಲ, ಮೇಲೆ ಬಂದು ತೇಲುತ್ತೆ. ಹಾಗೆ ಮಿಕ್ಸ್ಚರ್ ಆಫ್ ಪಲ್ಸಸ್. ನಿಮ್ಮ ಮನೇಲಿ ನಿಮ್ಮ ಅಮ್ಮ ಸಾಕಷ್ಟು ಬೇಳೆಕಾಳುಗಳನ್ನು ನೆನೆ ಹಾಕ್ತಾರೆ ಸಾಂಬಾರು ಮಾಡೋದಕ್ಕೆ. ಒಂದು ಕಡಲೆಕಾಳಾಗಿರ್ಬೋದು, ಅವರೆಕಾಳಾಗಿರ್ಬೋದು, ಅದೊಂದು ಬೇಳೆಕಾಳುಗಳಾಗಿರ್ಬೋದು, ಎಲ್ಲವನ್ನು ಮಿಕ್ಸ್ ಮಾಡ್ತಾರೆ. ಸೊ ಈ ಮಿಕ್ಸ್ ಮಾಡೋದ್ರಿಂದ ಹಾಗಾಗಿ ಇಲ್ಲಿ ದ ಮಿಕ್ಸ್ಚರ್ ಆಫ್ ಕಂಪೋನೆಂಟ್ಸ್ ವಿಲ್ ಬಿ ಡಿಫ್ರೆಂಟ್ ಇನ್ ಕೇಸ್ ಆಫ್ ಹೆಟ್ರೋಜಿನಿಯಸ್. ಹಾಗಾಗಿ ನಮಗೆ ಬೇಳೆಕಾಳುಗಳನ್ನು ಅವ್ರು ಹೇಳ್ತಾರೆ, ಕಡಲೆಕಾಳು, ಹುರುಳಿಕಾಳು, ಹೆಸರು ಕಾಳು ಎಲ್ಲವನ್ನು ಮಿಕ್ಸ್ ಮಾಡಿ ಅದನ್ನು ನಮ್ಗೆ ಕಾಣುತ್ತೆ ನೀಟಾಗಿ. ದಟ್ ವಿಲ್ ಬಿ ಕಾಲ್ಡ್. ಆ್ಯಂಡ್ ಹಿಯರ್ ಆಲ್ಸೋ ಪಿಜ್ಜಾ ಇಸ್ ದೇ. ಪಿಜ್ಜಾದಲ್ಲಿ ನಮ್ಗೆ ನೀಟಾಗಿ ಬ್ರೆಡ್ ಸಪ್ರೇಟಾಗಿ, ಚೀಸ್ ಸಪ್ರೇಟಾಗಿ, ಕ್ಯಾರೆಟ್ಗಳು ಬೇರೆ ಬೇರೆ ಕಲರ್ಗಳೆಲ್ಲ ಕಾಣ್ತವೆ. ಹಂಗೆ ಇಲ್ಲಿ ನಮಗೆ ಸೋಡಾ ವಿತ್ ಐಸ್ ಅಂತ ಬರುತ್ತೆ. ಹಂಗೆ ಸೋಡಾ ವಿತ್ ಐಸ್ ಬಂದಾಗ ಐಸ್ ಪಾರ್ಟಿಕಲ್ಸ್ಗಳು ಮೇಲಿರ್ತವೆ, ಈಸಿಯಾಗಿ ಕಾಣುತ್ತೆ. ಮೇಲ್ಗಡೆ ಐಸ್ ಇದೆ, ಕೆಳಗಡೆ ನಮಗೇನು ಸೋಡಾ ಇದೆ ಅಥವಾ ಬೇರೆ ಬೇರೆ ಫ್ಲೇವರ್ ಕಾಣುತ್ತೆ. ಹಾಗೆ ಇಲ್ಲಿ ಟೋಸ್ಟ್ ಸಾಲಡ್ಗಳು ಅಂದರೆ ಸಾಲಡ್ಗಳು ಮೀನ್ಸ್ ಬೇರೆ ಬೇರೆ ತರಕಾರಿಗಳನ್ನು ಹೆಚ್ಚಿ ಕೆಲವು ಸತಿ ಸಾಲಡ್ ಮಾಡ್ಕೊಂಡು ತಿಂತಾರೆ. ಅಥವಾ ಸ್ಯಾಂಡ್ವಿಚ್, ಇಲ್ಲಿ ಬ್ರೆಡ್ಡು ಅದರ ಚೀಸು ಎಲ್ಲ ಕಾಣ್ತವೆ. ಆಮೇಲೆ ಚಾಕ್ಲೇಟ್ಸ್ಗಳಲ್ಲಿ ನಮಗೆ ಚಿಪ್ಸ್, ಕುಕ್ಕೀಸ್ ಇರ್ತವೆ, ಅವು ಕೂಡ ನಮಗೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್. ದಟ್ ಮೀನ್ಸ್ ಡಿಫ್ರೆಂಟ್ ಫೇಸಸ್ ಆಗಿರಬೇಕು ಆ್ಯಂಡ್ ದೇ ಆರ್ ನಾಟ್ ಯೂನಿಫಾರ್ಮ್ ಅಂತ. ಅಂದರೆ ಒಂದೇ ಕಾಲೇಜಲ್ಲಿ ನೀವು ಬೇರೆ ಬೇರೆ ಕಲರ್ ಯೂನಿಫಾರ್ಮ್ ಹಾಕೊಂಡ್ರೆ ಹೆಂಗೆ ಕಾಣುತ್ತೀರಿ? ದಟ್ ಈಸ್ ನಾಟ್ ಯೂನಿಫಾರ್ಮ್. ಹಾಗಾಗಿ ಯೂನಿಫಾರ್ಮ್ ಏನಕ್ಕೆ ಕೊಡ್ತಾರೆ ಅಂದರೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಬರಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಯೂನಿಫಾರ್ಮ್ ಕೊಡೋದು. ಆ ಯೂನಿಫಾರ್ಮಿಟಿಯನ್ನು ಬಿಟ್ಟರೆ ದಟ್ ಈಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್ ಆಗುತ್ತೆ. ಯೂನಿಫಾರ್ಮ್ ಎಲ್ಲರೂ ಹಾಕ್ಕೊಂಡ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಆಗುತ್ತೆ. ಬಟ್ ಯೂನಿಫಾರ್ಮ್ ಅನ್ನೋದು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಿರೋದು. ಬಟ್ ಹೋಮೋಜಿನಿಯಸ್ ಮೀನ್ಸ್ ದೇ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ಈಚ್ ಅದರ್ and the compositions are uniform throughout it. But in case of heterogeneous, the composition are not uniform throughout it. Why they are not uniform means the compositions are not completely mixed with each other. That's the type of an heterogeneous mixtures. And we move on to the pure elements. ಯಾಕೆಂದರೆ ನಮಗೆ ಮ್ಯಾಟರ್ಗಳಲ್ಲಿ ಒಂದು ಮಿಕ್ಸ್ಚರ್ಸ್ ಆಯಿತು, ಇನ್ನೊಂದು ಸೆಕೆಂಡ್ ಟೈಪ್ ಏನು ಬಂತು ನಮಗೆ ಇಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ವಿ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಮೀನ್ಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಎ ಸಿಂಗಲ್ ಕಾಂಪೊನೆಂಟ್ ವಿತ್ ಮಿಕ್ಸ್ಡ್ ಕಂಪೋಸಿಷನ್ ಅಥವಾ ಫಿಕ್ಸ್ಡ್ ಕಂಪೋಸಿಷನ್. ಅಂದರೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ ಎ ಸಿಂಗಲ್ ಕಾಂಪೊನೆಂಟ್ ಆರ್ ಬೈ ವಿತ್ ಎ ಫಿಕ್ಸ್ಡ್ ಕಂಪೋಸಿಷನ್. ಈಗ ಸಪೋಸ್ ಎಕ್ಸಾಂಪಲ್ ತಗೊಳ್ಳೋದಾದರೆ
ಸೊ ಸಿಂಗಲ್ ಎಲಿಮೆಂಟ್ ಅಂತ ತಗೊಳೋದ್ರೆ ನಮಗಿಲ್ಲಿ ಹೈಡ್ರೋಜನ್ ತಗೋಬೋದು, ಆಕ್ಸಿಜನ್ ತಗೋಬೋದು. ಅದು ಇವೆರಡು ಎಕ್ಸಾಂಪಲ್ ಅಂತ ತಿಳ್ಕೊಂಡು, ಅದೇ ಥರ ಇವೆರಡು ಕಂಬೈನ್ ಮಾಡಿದ್ರೆ ನಮಗೆ ವಾಟರ್ ಈಸ್ ಅ ಪ್ಯೂರ್, ಇಟ್ಸ್ ಅ ಫಿಕ್ಸ್ಡ್ ಪೊಸಿಷನ್ ಅಥವಾ ಫಿಕ್ಸ್ಡ್ ಕಂಪೋಸಿಷನ್ ಅಥವಾ ಫಿಕ್ಸ್ಡ್ ರೇಷಿಯೋ ಇದೆ. ಇದಾಗೆ ಗ್ಲೂಕೋಸ್ ನಾವು ತಿನ್ನುವಂಥ ಆಹಾರ ಪ್ಯೂರಿಟಿ ಇದೆಯಾ? ಪ್ಯೂರ್ ಇದೆ. ನಾವು ಹಾಗಾಗಿ ನಾವು ಇದುವರೆಗೂ ಇಷ್ಟು ವರ್ಷದ ತನಕನೂ ಏನು ಸಿಂಧೂ ನಾಗರಿಕತೆಯಿಂದ ಇಲ್ಲಿ ತನಕನೂ ಸಮೇತ ನಾವು ಆಹಾರದ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಥವಾ ಹಿಂದೆ ಮನುಷ್ಯನ ಸಮೇತ ಆಹಾರ ಮೇಲೆ ಡಿಪೆಂಡ್ ಆಗಿದೆ. ಅವನು ಗ್ಲೂಕೋಸ್ ಕಂಟೆಂಟನ್ನು ಬೇರೆ ರೀತಿ ಬೇಟೆ ಆಡ್ಕೊಂಡು ಏನೋ ತಗೊಂತಿದ್ದ. ಬಟ್ ಹಾಗಾಗಿ ಸೊ ದ ಗ್ಲೂಕೋಸ್ ಆಗಿರ್ಬೋದು, ವಾಟರ್ ಮಾಲಿಕ್ಯೂಲ್ ಇರ್ಬೋದು, ಅವೆಲ್ಲ ಏನು ನಮಗೆ ಫಿಕ್ಸ್ಡ್ ಕಂಪೋಸಿಷನ್ ಆಫ್ ರೇಷಿಯೋಸ್ ಮೇಲಿದ್ದರೆ ಇಲ್ಲಿ ನಮಗೆ ಸಿಂಗಲ್ ಎಲಿಮೆಂಟ್ ಆಗಿದೆ. ಹಾಗಾಗಿ ದ ಪ್ಯೂರ್ ಸಬ್ಸ್ಟೆನ್ಸ್ ಈಸ್ ಮೇಡ್ ಅಪ್ ಆಫ್ ಎ ಸಿಂಗಲ್ ಕಂಪೋನೆಂಟ್ ವಿತ್ ಫಿಕ್ಸ್ಡ್ ಕಂಪೋಸಿಷನ್ ಆಗಿರುತ್ತೆ, ಅಥವಾ ಸಿಂಗಲ್ ಕಂಪೋನೆಂಟು ಆಗಿರ್ಬೋದು. ಆ್ಯಂಡ್ ದ ಪ್ಯೂರ್ ಸಬ್ಸ್ಟೆನ್ಸ್ ಅಗೇನ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒನ್ ಈಸ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಒಂದು ಎಲಿಮೆಂಟ್, ಇನ್ನೊಂದು ಕಂಪೌಂಡ್ ಆಗಿರುತ್ತೆ. ಮೊದಲಾಗಿ ಎಲಿಮೆಂಟ್ ನೋಡೋದಾದರೆ, ಸೊ ಎಲಿಮೆಂಟ್ ವಿಚ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್ ಆರ್ ಆಟಮ್ಸ್. Element means it should be made up of one type of particle or atoms. For example, sodium ಅಥವಾ potassium. ಹಾಗಾಗಿ ಭಾಳ ವೆರಿ ಗುಡ್ ಎಕ್ಸಾಂಪಲ್ ಅಂದರೆ ನಮಗಿಲ್ಲಿ ಪೀರಿಯಾಡಿಕ್ ಟೇಬಲ್. ಇಲ್ಲಿರುವಂಥ 118 ಎಲಿಮೆಂಟ್ಗಳು ಸಮೇತ ಸಿಂಗಲ್ ಎಲಿಮೆಂಟ್ ಅಥವಾ ಸಿಂಗಲ್ ಪಾರ್ಟಿಕಲ್ ಅಥವಾ ಸಿಂಗಲ್ ಆಟಮಿಂದ ಮಾಡಲ್ಪಟ್ಟಿರುತ್ತೆ. ಹೈಡ್ರೋಜನ್ ತೊಗೊಂಡ್ರೆ ಅದು ಸಿಂಗಲ್ ಹೈಡ್ರೋಜನ್ ಆಟಮ್ಸಿಂದನೇ ಮಾಡಲ್ಪಟ್ಟಿರುತ್ತೆ. ಅಥವಾ ಇಲ್ಲಿ ಹೀಲಿಯಂ ತೊಗೊಂಡ್ರೆ ಹೀಲಿಯಂ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಎ ಸಿಂಗಲ್ ಆಟಮ್. ಆ್ಯಂಡ್ ಕಾರ್ಬನ್ ಆಸ್ ಅ ಟೈಮ್ ಕಾರ್ಬನ್ ಸಿಂಗಲ್ ಆಟಮ್. ಅಥವಾ ಕಾಪರ್ ತಗೊಂಡ್ರು ಅಥವಾ ಜಿಂಕ್ ತಗೊಂಡ್ರು, ಯಾವುದೇ ಎಲಿಮೆಂಟ್ ತಗೊಂಡ್ರು, ದೇ ಆರ್ ಮೇಡ್ ಅಪ್ ಆಫ್ ಎನ್ ಸಿಂಗಲ್ ಪಾರ್ಟಿಕಲ್ಸ್ ಆರ್ ಒನ್ ಟೈಪ್ ಆಫ್ ಪಾರ್ಟಿಕಲ್ ಆರ್ ಆಟಮ್ಸ್. ದಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಆ್ಯನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಹಾಗಾಗಿ ನಾವು ಈ ಪಿರಿಯಾಡಿಕ್ ಟೇಬಲ್ ನಾವು ಎಲಿಮೆಂಟ್ಸ್ ಬಗ್ಗೆನೇ ಡಿಸ್ಕಸ್ ಮಾಡೋದು. ಓಕೆ, ದಟ್ ಈಸ್ ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ದ ಕಾಂಪೌಂಡ್ಸ್. So compounds are which are found by the 2 or more atoms of different elements in a fixed ratio. ನಾನು ಅವಾಗಲೇ ಗ್ಲೂಕೋಸ್ ಅಥವಾ ಕ್ಯಾಲ್ಶಿಯಂ ಸಲ್ಫೇಟ್, ಇಲ್ಲಿ ನಮಗೆ ಅದು ಸೋಡಿಯಂ ಹೈಪೋಕ್ಲೋರೈಡ್ ದಟ್ ಈಸ್ ಅ ಬ್ಲೀಚ್ ಪೌಡರ್, ಅಥವಾ ವಾಟರ್ ಆಗಿರ್ಬೋದು, ಅಥವಾ ಶುಗರ್ ದಟ್ ಈಸ್ ಗ್ಲೂಕೋಸ್, ಅಥವಾ ಶುಗರ್ ಬಂದು ಸುಕ್ರೋಸ್ ದಟ್ ಈಸ್ C12H22O11, ಅಥವಾ ಇಲ್ಲಿ ನಮಗೆ ಅಮೋನಿಯಂ ಕ್ಲೋರೈಡ್ ದಟ್ ಈಸ್ ಅಗೇನ್ ಸುಕ್ರೋಸ್ ಕಂಪೌಂಡ್ ಹಿಯರ್. ಆ್ಯಂಡ್ ಒನ್ ಮೋರ್ ದಟ್ ಈಸ್ ಅ ಟೇಬಲ್ ಸಾಲ್ಟ್. ಟೇಬಲ್ ಸಾಲ್ಟ್ ಮೇಡ್ ಅಪ್ ಆಫ್ ಸೋಡಿಯಂ ಮೆಟಲ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ಎರಡನ್ನೂ ಮಿಕ್ಸ್ ಮಾಡೋದು ನಮಗೆ ಇಲ್ಲಿ ಟೇಬಲ್ ಗ್ಯಾಸ್ ಬರುತ್ತೆ. ವಾಟರ್ ಅಂತ ಬರೋದಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದಟ್ ಈಸ್ 2 moles ಆಫ್ ಹೈಡ್ರೋಜನ್ ಅಲ್ವಾ, 2 moles ದಟ್ ಈಸ್ H2 ಪ್ಲಸ್ ಓಟ್ ಎರಡು ಕಂಬೈನ್ ನಮಗೆ H2O ಕೊಡುತ್ತೆ. ಹಾಗಾಗಿ H2O ಇನ್ ದ ಸೆನ್ಸ್ ದಟ್ ಈಸ್ ದಟ್ ಇಂಡಿಕೇಟ್ಸ್ H2O ಮೀನ್ಸ್ ಇಲ್ಲಿ 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ದಟ್ ಈಸ್ ಎ ಫಿಕ್ಸ್ಡ್ ರೇಷಿಯೋ. ಹಾಗಾಗಿ ಇಲ್ಲಿ ದ ಕಂಪೌಂಡ್ಸ್ ಮೀನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ 2 or more ಟೈಪ್ ಆಫ್ ಆಟಮ್ಸ್. ಹಾಗಾಗಿ ನಮಗೆ ಅವು ಕೂಡ ಪ್ಯೂರ್ ಸಬ್ಸ್ಟೆನ್ಸ್ಗೆ ಒಳಪಡ್ತವೆ. ಆದರೆ ಒಂದು ಎಲಿಮೆಂಟ್ಸ್ ಅಂತ ಬಂದಾಗ ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ ಓನ್ಲಿ ಸಿಂಗಲ್ ಟೈಪ್ ಆಫ್ ಎಲಿಮೆಂಟ್ಸ್. ಬಟ್ ಇನ್ ಕೇಸ್ ಆಫ್ ಕಂಪೌಂಡ್ ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ 2 or more ಡಿಫ್ರೆಂಟ್ ಆಟಮ್ಸ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಆಗಿರುತ್ತೆ. ಅಲ್ಲಿ ಸಾಕಷ್ಟು ಎಕ್ಸಾಂಪಲ್, ಗ್ಲೂಕೋಸ್ ತಗೋಬೋದು, ಶುಗರ್ ತಗೋಬೋದು, ವಾಟರ್ ತಗೋಬೋದು, ಅಥವಾ ಸುಕ್ರೋಸ್ ತಗೋಬೋದು, ಬೇರೆ ಬೇರೆ ವಾಟರ್ ಅಥವಾ ಟೇಬಲ್ ಸಾಲ್ಟ್ NaCl ಆಗಿರ್ಬೋದು, ಕ್ಯಾಲ್ಶಿಯಂ ಸಲ್ಫೇಟ್ ಆಗಿರ್ಬೋದು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಎಕ್ಸಾಂಪಲ್ಸ್ ಆಗಿ ಉಳ್ಕೊಳ್ತವೆ. ಸೊ ದಿಸ್ ಅಬೌಟ್ ಆ್ಯನ್ ಸೊ ಎಲಿಮೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಪ್ರಾಪರ್ಟಿ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಷರ್ಮೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು, ಬಾಯ್. ಆ್ಯಂಡ್ ಅಗೇನ್ ಒನ್ಸ್ ಅಗೇನ್ ಐ ವಿಲ್ ಟೋಲ್ಡ್ ಯು, ಏನಾರು ಡೌಟ್ ಇದ್ದರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು. ಲಾಸ್ಟ್ ಟೈಮ್ ಕೂಡ ನಂಬರ್ ಬರೆದಿದ್ವಿ, ಡೌಟ್ ಇದ್ದರೆ ಕೇಳಿ. ಓಕೆ, ಬಾಯ್.